ಇದ್ದ ತಕ್ಷಣ ಹೆಣ ನೋಡಬಾರ್ದು ಅಪಶಕುನ ಅಂತ ಎಲ್ಲೂ ಬರೆದಿಲ್ಲ. ನಾವೇ ಮಾಡಿರೋದು. ಯಾಕಂದ್ರೆ ಎಲ್ಲರೂ ಒಂದ್ ದಿವಸ ಹೆಣವೇ ಆಗೋದಲ್ಲ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೆಣ ನೋಡಬಾರ್ದು, ಅವತ್ತಿನ ದಿನ ಶಕುನ ಅಪಶಕುನ ಆಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ನೀವು ಹೆಣಗಳ ಜೊತೆನೇ ಇದ್ದು ವಾಸಿಸಿದವರು ಅಂತ ಹೇಳ್ತೀರಾ, ಇದಕ್ಕೇನಂತೀರಾ ನೀವು? ಇದ್ದ ತಕ್ಷಣ ಹೆಣ ನೋಡಬಾರ್ದು ಅಪಶಕುನ ಅಂತ ಎಲ್ಲೂ ಬರೆದಿಲ್ಲ. ನಾವೇ ಮಾಡಿರೋದು. ಯಾಕಂದ್ರೆ ಎಲ್ಲರೂ ಒಂದ್ ದಿವಸ ಹೆಣವೇ ಆಗೋದಲ್ಲ, ಹೆಣ ಆಗಲೇಬೇಕಲ್ಲ, ಅದು ಅಪಶಕುನ ಅಂತ ಹೇಗಾಗತ್ತೆ? ಮತ್ತೆ ಕೆಲವೊಂದು ಈಗ ನಾವು ಶಕುನ ಅಪಶಕುನಗಳ ವಿಚಾರ ತಗೊಂಡಾಗ ಅದು ಕೆಲವು ಸತ್ಯ ಇದೆ. ಯಾಕೆಂದ್ರೆ ನಾವು ಹೋಗುವಾಗ ನಮ್ಮ ಎದುರಿಗೆ ಹೆಣ ಬರಬೇಕು, ಬಂದ್ರೆ ಅದು ಒಳ್ಳೆ ಶಕುನ, ತುಂಬ ಒಳ್ಳೇದಾಗತ್ತೆ. ಅವ್ರ ಬೇಕಾದ್ರೆ ಅದನ್ನ ಪರೀಕ್ಷೆ ಮಾಡಿ ನೋಡಿ. ನಾವು ಹೋಗುವಾಗ ನಮ್ಮ ಹಿಂದೆ ಹೆಣ ಬರಬಾರ್ದು, ಮುಂದೆ ಬರಬೇಕು. ಮುಂದೆ ಬಂತು ಅಂದ್ರೆ ಅವತ್ತು ಹೋಗೋ ಕೆಲಸ ನಿಜವಾಗ್ಲೂ 100% ತುಂಬಾ ಒಳ್ಳೆ ಫಲ ಕೊಡುತ್ತೆ. ನಮ್ಮ ಎದುರಿಗೆ ಹೆಣ ಬಂದರೆ ನಾವು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಹೆಣ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಖಂಡಿತ ಅದು ಬಹಳ ಅಪಶಕುನ, ಅದು ಇದೆ.